ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಡಿಸೆಂಬರ್ 12, 2025 ರಂದು ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ಅವಧಿಯಲ್ಲಿ ಖತರ್ನಾಕ್ ಮುಸುಕುಧಾರಿ ಕಳ್ಳರ ಗ್ಯಾಂಗ್ನಿಂದ ಸರಣಿ ಕಳ್ಳತನ ನಡೆಸಿ ಪರಾರಿಯಾದ ಘಟನೆಯು ಮಾಸುವ ಮುನ್ನವೇ ಮತ್ತೆ ದಿನಾಂಕ ಡಿಸೆಂಬರ್ 15, 2025 ರಂದು ನಡುರಾತ್ರಿ 2 ಗಂಟೆಗೆ ಅದೇ ಆಜಾದನಗರದ ಉರ್ದು ಶಾಲೆ ಮುಂಭಾಗದಲ್ಲಿರುವ ಅಮೀನುದ್ದೀನ ಮುರ್ತುಸಾಬ ದೋಟಿಹಾಳರ ಮನೆಗೆ ಕಳ್ಳನೊಬ್ಬ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸುತ್ತಿರುವ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಹರೆಯದ ಯುವಕ ಉಸ್ಮಾನ ಗಣಿ ಮಹಿಬೂಸಾಬ ದೋಟಿಹಾಳೆಂಬುವನು ಎಚ್ಚರಗೊಂಡು ಬಾಗಿಲು ತೆರೆಯುತ್ತಿದ್ದಂತೆ ಹರಿತವಾದ ಚಾಕುವಿನಿಂದ ಹಲ್ಲೆಗೆ ಯತ್ನಿಸಿದಾಗ ಅದೃಷ್ಟವಶಾತ್ ಕೂದುಲೆಳೆಯಲ್ಲಿಯೇ ಬಚಾವವಾದ ಘಟನೆ ಜರುಗಿದೆ. ಈ ಘಟನೆಯಿಂದ ಬೆಚ್ಚಿಬಿದ್ದ ಆಜಾದನಗರದ ಕಾಲೋನಿಯ ನಿವಾಸಿಗಳು ರಾಜ್ಯ ಮುಸ್ಲಿಂ ಕಮ್ಯುನಿಟಿ ಅಧ್ಯಕ್ಷ ಜಬ್ಬಾರ ಕಲಬುರ್ಗಿರ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಗೆ ಬಂದು ಕಾಲೋನಿಯಲ್ಲಿ ಆವರಿಸಿಕೊಂಡ ಭಯದ ವಾತಾವರಣ ಹಾಗೂ ಪೊಲೀಸ್ ಇಲಾಖೆಯಿಂದ ನಡುರಾತ್ರಿಯಲ್ಲಿ ಗಸ್ತು ತಿರುಗುವ ಪೊಲೀಸ್ ಸಿಬ್ಬಂದಿಗಳ ಮಾಹಿತಿ ಪಡೆದು ಚರ್ಚಿಸಿದರು. ನಂತರ ಆದಷ್ಟು ಬೇಗನೆ ಈ ಕಳ್ಳತನ ಪ್ರಕರಣಗಳು ಮರುಕಳಿಸದಂತೆ ಹಾಗೂ ಈ ಅಪರಾಧಿ ಕೃತ್ಯವನ್ನು ಭೇದಿಸಿ ಕಾಲೋನಿಯಲ್ಲಿ ನಿರ್ಭಯತೆ ಮತ್ತು ಶಾಂತಯುತ ವಾತಾವರಣ ನಿರ್ಮಾಣವಾಗಬೇಕೆಂದು ಅರ್ಜಿಯೊಂದನ್ನು ಸಲ್ಲಿಸಿ ಮನವಿ ಮಾಡಿದರು. ನಂತರ ಕಳ್ಳನ ಚಾಕುವಿನ ಹಲ್ಲೆಯಿಂದ ಬಚವನಾದ ಉಸ್ಮಾನ ಗಣಿ ಹಾಗೂ ಹಿರಿಯರಾದ ರಜಾಕ ಸಾಬ ರೇಷ್ಮಿ ಹಾಗೂ ರಾಜ್ಯ ಮುಸ್ಲಿಂ ಯೂನಿಟಿಯ ಅಧ್ಯಕ್ಷ ಜಬ್ಬಾರ ಕಲಬುರ್ಗಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಆ ಘಟನೆ ಬಗ್ಗೆ ಮಾಹಿತಿ ನೀಡುತ್ತಾ ಆಜಾದನಗರದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ರಾತ್ರಿ ವೇಳೆ ನೆಮ್ಮದಿಯಿಂದ ನಿದ್ದೆ ಮಾಡದೆ ಜೀವವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ನಡೆದಾಡುವ ಭಯವು ನಿರ್ಮಾಣವಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆಯು ಹೆಚ್ಚೆಚ್ಚು ಗಸ್ತು ಹೆಚ್ಚಿಸಿ ನಿಗಾವಹಿಸುವಂತಾಗಬೇಕು ಹಾಗೂ ಪುರಸಭೆ ಆಡಳಿತವು ಕೆಲವು ಬಡಾವಣೆಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಸ್ಥಗಿತವಾಗಿದ್ದು ತತ್ಕ್ಷಣ ಕಾರ್ಯೋನ್ಮುಖಗೊಂಡು ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಹುನಗುಂದ ಪಟ್ಟಣದ ಎಲ್ಲ ಬಡಾವಣೆಗಳಲ್ಲಿ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳು ಅಳವಡಿಸಿ ಸಾರ್ವಜನಿಕರಿಗೆ ಸುರಕ್ಷತೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಜರುಗಿದ ಘಟನೆ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಇದೇ ಆಜಾದನಗರದ ನಿವಾಸಿಗಳಾದ ಶ್ರೀಮತಿ ಪರ್ವೀನ ಬಾನುಬಾಬು ಸಾಬೇಟಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮನೆಯಿಂದ ಬಯಲು ಶೌಚಕ್ಕೆ ತೆರಳಲು ಭಯಗೊಂಡು ಕಾಲುಗಳ ಕಿತ್ತಲಾರದ ಪರಿಸ್ಥಿತಿಯು ನಮ್ಮದಾಗಿದೆ ಎಂದರಲ್ಲದೆ ಕಾಲೋನಿಯಲ್ಲಿ ಕಳ್ಳತನ ನಡೆದ ದಿನದಿಂದ ಪ್ರತಿದಿನವೂ ಒಂದಿಲ್ಲೊಂದು ಕಳ್ಳತನದ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಿವೆ. ಹಾಗಾಗಿ ನಮಗೆ ಸುರಕ್ಷತೆ ಮತ್ತು ಸಂರಕ್ಷಣೆ ಸಿಗುತ್ತಿದೆಯೋ ಅಥವಾ ಇಲ್ಲ ಎಂಬಂತಹ ಆತಂಕ ಭಯ ಕಾಡುತ್ತಿದೆ ಎಂದು ತಮ್ಮ ನೋವು ತೋಡಿಕೊಂಡರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಇಮಾಮ ಸಾಬ ಕರಡಿ, ರಫೀಕ ವಾಲಿಕಾರ, ಸರಫರ್ ರಾಜ್ಮೌಲ್ವಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿಮ್ಮ ಹೆಸರೇನ್ರಿ? ಉಸ್ಮಾನ್ ಗಣಿ ದೋಟ್ಯಾಳ. ಏನಾತ್ರಿ ಸಮಸ್ಯೆ? ರಾತ್ರಿ ಏನ್ ನಿಮ್ ಜೊತೆ ಯಾವ ರೀತಿ ಘಟನೆ ಜರುಗಿತ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಯಾರ ಕಿಡಿಗ್ಯಾಗ ಟಾರ್ಚ್ ಆಗದ ಆತ್ರಿ. ನಾವ್ ಹೊರಗೆ ಎದ್ ಬಂದಿನ್ರಿ. ಬಂದ್ಗಳೇನ ಅದು ಒಮ್ಮೆಗ್ಲೆ ಮೈಮ್ಯಾಗ ಬಂದು ಚಾಕೋಗಿದ್ರಿ. ಮೈಮ್ಯಾಗ ಬಂದು ಚಾಕೋಗಿದೆ. ಎಷ್ಟು ಗಂಟೆ ಆಗಿತ್ತು ಅದು? ಎರಡು ಆಗೈತಿ ಟೈಮ್. ಎರಡು ಆಗತ್ತಿತ್ತ? ಚಾಕು ಎಲ್ಲೆಲ್ಲಿ ಹಾಕ್ಯಾರ ನಿಮ್ಗ? ಅವ್ರ ಕೈಗೆ ಹಾಕಿದ್ರಿ. ಅದು ಕೈಗೆ ಮಿಸ್ ಆಗಿದ್ದು ಇದು ಅಂಗಿಗೆ ಬಿತ್ರಿ. ಅಂಗಿಗೆ ಬಿತ್ತು. ಎಷ್ಟು ಸಮಯ ಆಗಿತ್ತು ರಾತ್ರಿ? ಅವ 2 ಆಗೈತಿ ಟೈಮ್. 2 ಗಂಟೆ ಆಗಿದೆ. ಎಷ್ಟು ಮಂದಿ ಇದ್ರಿ? ಒಬ್ನ ಇದ್ರಿ. ನಾನ್ ನೋಡಿದ್ದು ಒಬ್ನ ರೀ. ಅಣ್ಣ 2 ಜನ ಗೊತ್ತಿಲ್ಲ. ಏನ್ ಮುಖ ಗಿಕ್ಕ ಕಾಣ್ತಿತ್ತೇನು? ಮಾಸ್ಕ್ ತಗಿ ಎಲ್ಲ ಹಾಕೊಂಡಿದ್ದೆ. ಮಾಸ್ಕ್ ಹಾಕೊಂಡಿದ್ದೆ. ಚಾಕು ಏನು ಉದ್ದಂದಿತ್ತೋ ಏನು ಸಣ್ಣದಿತ್ತು? ಉದ್ದಂದಿತ್ತು. ನಿಮ್ಗ ಯಾರ ಮತ್ತ ಅಲ್ಲಿ ದ್ವೇಷ ಇತ್ತ ನಿಮ್ಮ ಓಣ್ಯಾಗ? ಯಾರಿಗ ವೈಯಕ್ತಿಕವಾಗಿ? ಹಂಗೇನಿಲ್ಲ. ಯಾರ ಜೊತೆನೂ ಇಲ್ಲ. ಅಂದ್ರೆ ಮೊನ್ನೆ ಇದು ಆಗಿತ್ತಲ್ರಿ. ಈಗ ಹೊಳ್ಳಿ ಅವರು ಎಲ್ಲರೂ ಸೇರಿ ಹೆಂಗ್ ಮಾಡ್ತಾರ ಅನ್ನೋದು ಒಂದು ಇದು ಗುಮಾನಿ, ಒಂದು ಸಂಶಯ ಹುಟ್ಟುತ್ತ. ಆ ದೃಷ್ಟಿಯಿಂದ ಕೇಳಿದ್ವಿ, ಮತ್ತೇನಿಲ್ಲ. ಈಗ ಇದ್ರ ಬಗ್ಗೆ ನೀವು ಅಲ್ಲಿ ಅಕ್ಕಪಕ್ಕದಾಗ ಯಾರಿಗೆ ಹೇಳಿದ್ರಿ ಆ ಸಂದರ್ಭದಾಗ? ರಾತ್ರಿ ಫೋನ್ ಹಚ್ಚಿದ್ದೇನ್ರಿ. ಅವ್ರು ಬರತ್ಲಿ ಹೋಗಿದ್ರಿ. ಅವ್ರು ಎಲ್ಲರೂ ಹೋಗಿದ್ರಿ. ಅನ್ನಗಳು ಇಬ್ಬರು ಹೊರಗೆ ಬಂದ ಯಾರಿಗೆ ಕಾಣಲಿಲ್ಲ. ಮತ್ತೇನು ಸಂಶಯ ಇಲ್ಲ. ಅಲ್ಲಿ ಮತ್ತೆ ಯಾರು ಬಂದಿಲ್ಲ. ಅವ್ರಿಗೆ ಸುಮ್ ಕೊಡ್ರಿ. ಎಲ್ಲ ಮಕ್ಕಳು ಈಗ ಏನ್ ದೂರ್ ಕೊಟ್ರಿ ಸರ್? ಹೇಳ್ರಿ ಸ್ವಲ್ಪ ಮಾಹಿತಿ. ನಿನ್ನೆ
ಮತ್ತೆ ಏನದ ಹುನಗುಂದ ಪಟ್ಟಣದ ಆಜಾದ್ ನಗರದಲ್ಲಿ ಕಳ್ಳರು ಕಂಡು ಬಂದಾರ. ನಮ್ಮ ಅಮೀನ್ ಸಾಬ್ ಜೋಟ್ಯಾಳ ಎಂಬುವ್ರ ಮನೆಗೆ, ಉರ್ದು ಶಾಲಿ ಮುಂದೆ ಮನಿ ಅದದು, ಆ ಮನೆಗೆ ಅವರು ಬಂದು ಕಳ್ಳತನದ ಒಂದು ಪ್ರಯತ್ನ ಮಾಡ್ಯಾರ. ಆ ಸಂದರ್ಭದಲ್ಲಿ ನೈಬರ ಮಗ ಉಸ್ಮಾನ್ ಗನಿ ಅವನು ಎಚ್ಚರಗೊಂಡು ಬಾಗಲ ತೆಗೆದು ಹೊರಗೆ ಬಂದಾನ. ಅವಾಗ ಏನದ ಅವನ ಕೈಯಾಗ ಚಾಕು ಇದ್ದದ್ದು ಇವನಿಗೆ ಗಮನಕ್ಕೆ ಬಂದಿಲ್ಲ. ಇವ ಡೈರೆಕ್ಟ್ ಆಗಿ ಹೊರಗೆ ಬಂದ ತಕ್ಷಣ ಏನದಲ್ಲ ಇವನಿಗೆ ಚಾಕು ಹೊಡೆದಾರ. ಇವ ಸ್ವಲ್ಪ ಬಾಗಿದ ಕೂಡಲೇ ಶರ್ಟಿಗೆ ಹತ್ತೈತಿ, ಶರ್ಟ್ ಮಾತ್ರ ಹರಿದೈತಿ. ಇವನಿಗೆ ಯಾವುದೇ ಗಾಯ ಆಗಿಲ್ಲ, ಸಣ್ಣ ಕಿರುಚು ಗಾಯ ಏನದ ಕೈಗೆ ಆಗ್ಯದ. ಇದರಿಂದ ಏನದಲ್ಲ ಆ ಇಡೀ ಪ್ರದೇಶದಲ್ಲಿ ಒಂದು ಭಯದ ವಾತಾವರಣದ. ಅಲ್ಲಿ ಇರ್ತಕ್ಕಂಥ ಮಹಿಳೆಯರು, ಮಕ್ಕಳು ಮತ್ತು ಸಾಕಷ್ಟು ಹಿರಿಯರು, ಯುವಕರು ಎಲ್ಲರೂ ಕೂಡ ಇವತ್ತು ಭಯದಲ್ಲಿ ಅದಾರ. ಇವತ್ತು ಕಾನೂನು ಸುವ್ಯವಸ್ಥೆಯ ಭಯ ಕಳ್ಳರಿಗೆ ಇಲ್ಲದಂತಾಗ್ಯದ ಹುನಗುಂದದಲ್ಲಿ. ಅದಕ್ಕೆ ಇಲ್ಲಿ ಏನು ಸೇವೆ ಸಲ್ಲಿಸುವಂಥ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗ್ಬೇಕು ಅನ್ನುವಂಥ ಒಂದು ಮನವಿ ನಮ್ಮದದ. ಅವರು ತಮ್ಮ ಬೀಟು ಏನು ತಿರುಗುವಂಥ ವ್ಯವಸ್ಥೆಯನ್ನ ಏನು ಇದು ಅಲರ್ಟ್ ಮಾಡಬೇಕು. ಜೊತೆಗೆ ಸ್ವತಃ ಈ ಪೊಲೀಸ್ ವಾಹನಗಳ ಗಸ್ತು ತಿರುಗುವಂಥ ವ್ಯವಸ್ಥೆ ಮಾಡಬೇಕು, ಸೈರನ್ಗಳ ವ್ಯವಸ್ಥೆ ಮಾಡಬೇಕು. ವಿಶೇಷವಾಗಿ ನಮ್ಮ ಪುರಸಭೆಯವರು ಕನಿಷ್ಠ ಊರಲ್ಲಿ ಒಂದು 36 ಕ್ಯಾಮ್ರಾಗಳನ್ನು ಹಚ್ಚಾರ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಅದು ಉಪಯೋಗಕ್ಕೆ ಬರಲಾರ್ದಂಗೆ ಇವತ್ತು ಅದಾವ ನಮ್ಮಲ್ಲಿ. ಅದನ್ನು ತೀವ್ರಗತಿಯಲ್ಲಿ ಅದನ್ನು ಚಾಲನೆ ಕೊಡಬೇಕು. ಅದನ್ನು ಎಲ್ಲೆಲ್ಲಿ ರಿಪೇರಿ ಅದಾವ ರಿಪೇರಿಗಳನ್ನು ಮಾಡಿಸ್ಬೇಕು. ಇಲ್ಲದೆ ಹೋದರೆ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಪ್ರಯೋಜನಕ್ಕೆ ಬಾರದಂತೆ ಇರೋದು ನಮ್ಮೆಲ್ಲರಿಗೂ ಸಾಕಷ್ಟು ಹಾನಿ ಉಂಟು ಮಾಡುವಂಥ ಒಂದು ಕೆಲಸ ಅದ. ಸರ್ಕಾರದ ದುಡ್ಡು ಖರ್ಚಾಗತ್ತ, ಅದು ಉಪಯೋಗಕ್ಕೆ ಬರಲಾರ್ದಂಗ ಅದ ಅನ್ನುವಂಥದ್ದು ಕೂಡ ನಮ್ಗೆ ಖೇದದ. ಪುರಸಭೆಯವರು ತಕ್ಷಣಕ್ಕೆ ಎಲ್ಲಾ ಕ್ಯಾಮರಾಗಳನ್ನ ಚಾಲು ಮಾಡಬೇಕು ಅಂತ ಹೇಳಿ ನಾನು ಪುರಸಭೆಯವರಲ್ಲಿ ಅತ್ಯಂತ ಚಾಕುಚಕ್ಯತೆಯಿಂದ ಇಲ್ಲಿ ಅಲರ್ಟ್ ಮಾಡುವಂತ ಕೆಲಸ ಮಾಡಬೇಕು. ಕಳೆದ 3-4 ದಿನಗಳಿಂದ ಕಳ್ಳರು ಅಲ್ಲಲ್ಲಿ ಸುತ್ತಾ ಇದ್ದಾರೆ ಅನ್ನುವಂತ ಒಂದು ಮಾತುಗಳು ಕೇಳ್ತಾ ಇದ್ದಾವೆ. ಆ ರೀತಿ ಆಗದಂತೆ ಪೊಲೀಸರು ಎಚ್ಚರ ವಹಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಸರ್, ಇದು ಈ ಘಟನೆ ಈಗ ಮೇಲ್ನೋಟಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಕಳ್ಳರು ಮಾಡ್ಯಾರ ಅನ್ನೋದು ಅನ್ಸುತ್ತೋ ಅಥವಾ ಯಾರ ವ್ಯಕ್ತಿಗತ? ಪೊಲೀಸ್ ತನಿಖೆಯಿಂದಾನೇ ಗೊತ್ತಾಗೋದು. ಈಗ ನಾವೆಲ್ಲ ಬೇರೆ ಬೇರೆ ಆಂಗಲ್ ನಲ್ಲಿ ವಿಚಾರ ಮಾಡಿದ್ರು ಪ್ರಯೋಜನ ಇಲ್ಲ. ಬಟ್ ಪೊಲೀಸರಿಗೆ ಈಗ ನಾವು ಅರ್ಜಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಅಂತಲ್ಲ, ಒಂದು ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಈ ರೀತಿ ಆಗದಂತೆ ಎಚ್ಚರ ವಹಿಸಿರಿ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಆ ಮನವಿಯನ್ನ ಪುರಸ್ಕರಿಸಿರುವ ಪೊಲೀಸರು ಮುಂದೆ ತನಿಖೆ ಕೈಗೊಂಡು ಅದರ ಸತ್ಯಾಸತ್ಯತೆಯನ್ನ ಹೊರಗೆ ತೆಗೆಯುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ನಾವು ಇವರು ಈಗ ಸ್ವತಃ ಇವರೇ ಅಲ್ಲೇ ದಿವಸ ಒಂದು ಏನ್ರಿ ಕಾಯುವಂತ ವ್ಯವಸ್ಥೆ ಮಾಡಕತ್ತಿದ್ರಂತ. ಅದನ್ನ ನಮ್ಮ ಏರಿಯಾದ ಹುಡುಗರಿಗೆ ನಾವು ಇವತ್ತು ಹೇಳಿದ್ದೇವೆ. ಅವರೆಲ್ಲರೂ ತಯಾರಾದ್ರೆ ನಾವು ನಮ್ಮ ಏರಿಯಾದಲ್ಲಿ ಅಲ್ಲಿ ಇರ್ತಕ್ಕಂತ ಹುಡುಗರನ್ನೇ ಕಾಯಲಿಕ್ಕೆ ಹಚ್ಚುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಪಾಳೆ ಪ್ರಕಾರ ದಿನಕ್ಕೆ ಒಂದು 5-6 ಜನರನ್ನ ಹಚ್ಚುವಂತದ್ದು ಕೆಲಸ ನಾವು ಮಾಡ್ಬೇಕಂತ ಹೇಳಿ ಇವತ್ತೇ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರ ಜೊತೆ ನಾವು ಇವತ್ತು ಸಭೆ ನಡೆಸಿ ಅಂತ ಏನಾದ್ರೂ ಕ್ರಮಕ್ಕೆ ನಾವು ಮುಂದಾಗ್ಬೇಕಂತಂದ್ರೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅದನ್ನ ಕ್ರಮಕ್ಕೆ ನಾವು ಮುಂದಾಗ್ತೀವಿ. ನಿಮ್ಮ ಹೆಸರೇನ್ರಿ? ನಿಮ್ಮ ಹೆಸರು ಹೇಳ್ರಿ. ಎಲ್ಲೇ ರಾತ್ರಿ ಸಂಡಾಸ್ ಹೋಗಕ್ ಹೆಣ್ಮಕ್ಳಿಗೆ ಇದಾಗೈತ್ರಿ, ಅಂಜಿಕ್ ಬಂದೈತ್ರಿ. ಮತ್ತ ಇದು ಇಲ್ರಿ, ಒಂದಿಟ್ಟು 8 ದಿನ ಆತ್ರಿ. ನಾಳೆ ಶುಕ್ರವಾರ 8 ದಿನ ಆತು. ಕಳ್ಳರು ಬಾಳ ಪ್ರಾಬ್ಲಮ್ ಆಗೈತ್ರಿ. ರೀ ಒಂದಿಟ್ಟು ಬರಬ್ಬರಿ ವ್ಯವಸ್ಥೆ ಇದ್ ಮಾಡಂತ ಹೇಳ್ರಿ ಪೊಲೀಸರಿಗೆ. ಹ್ಞೂನ್ರಿ, ಲೈಟ್ಗಳು ಇಲ್ರಿ. ಅಲ್ರಿ ಎಷ್ಟ್ ದಿವಸದಿಂದ ಸಮಸ್ಯೆ ಇದು ಈಗ ನಾಳೆ ಶುಕ್ರವಾರ 8 ದಿನ ಆತ್ರಿ. ಇದು ಹೋಳಿ ಹುಣ್ಣಿ ಚಾಲು ಆಗಿ ನಿಂತಿಲ್ರಿ ಬೆಳತನ ನಮ್ಗ. ಅಲ್ರಿ ಈಗ ನಿಮ್ಗ ಇದಕ್ಕ ಶೌಚಾಲಯಕ್ಕೆ ಹೋಗಕ್ ತೊಂದರೆ ಆಗಿದೆ? ಇಲ್ಲ ಇಲ್ರಿ, ಒಟ್ಟ ಅಲ್ಲಿ ರಾತ್ರಿ ಅಲ್ಲಿ ಹೋಗ್ಬೇಕಲ್ರಿ. ಅಲ್ಲಿ ಯಾವನಾರ ಗಸಕ್ ಹಿಡಿದ್ಬಿಟ್ರೆ ಕತಿನೇ ಮುಗ್ದೋತ್ರಿ. ಅಲ್ಲಿ ಮತ್ ಮೊನ್ನೆ ಇಲ್ಲಿ ಇದರಿಂದ ಶಾಸಕರು ಇದು ಮಾಡಿದ್ರಲ್ರಿ, ಇವ್ರು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ. ಅಲ್ರಿ ಅಲ್ಲಿ ಹತ್ತಾಗ ಹೋಗ್ಬೇಕ್ರಿ. ಅಲ್ಲೇ ಅಲ್ರಿ ನಿಮ್ಗೆ ಶೌಚಾಲಯ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ
ಇಲ್ಲಿ ಮತ್ತೆ ಶಾಸಕರನ್ನ ಇದು ಭೂಮಿ ಪೂಜೆ ಮಾಡ್ಯಾರ. ಚಾಲು ಆಗಿಲ್ರಿ ಸರ್. ಟೆಂಡರ್ ಆಗೈತಿ ಮಾಡಾಕುಂತಾರ. ಈಗ ಅವ್ರು ಈಗ ಅಲ್ಲ ಅದ್ರ ಈಗ ಯಾರಾದ್ರೂ ವಹಿಸ್ಕೊಂಡ್ರ ಟೆಂಡರ್ ಅದು ಮತ್ತೆ ಅವ್ರಿಗೆ ಕೇಳ್ಬೇಕಿಲ್ಲ ವರ್ಕ್ ನಡೆದೈತ್ರಿ ಅದು. ನಡೆದೈತೆ. ಈಗ ಮಾತ್ರ ಪ್ರಾಬ್ಲಮ್ ಐತಿ. ಇದೊಂದು ಹೋಳಿ ಚಾಲು ಆಗೈತಲ್ರಿ ಸರ್. ಹೆಂಗಂದ್ರ ಆಜಾದ್ ನಗರ ಭಯ ಆಗೈತ್ರಿ. ನೋಡ್ರಿ ಭಯ ಅಂದ್ರ ಅಷ್ಟು ಇಟ್ಟು ಭಯ ಅಲ್ರಿ. ನಾ ಬೇರೆ ಆಯ್ತು ಹುಡುಗ